ನಿಮ್ಮ ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಕೇರಳ, ಸಿ ಗುಜರಾತ್, ಡಿ ಮೇಘಾಲಯ. ನಿಮ್ಮ ಸರಿಯಾದ ಉತ್ತರ ಡಿ ಮೇಘಾಲಯ. ನಿಮ್ಮ ಎರಡನೇ ಪ್ರಶ್ನೆ, ಭಾರತದ ಕರೆನ್ಸಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಡಾಲರ್, ಬಿ ರೂಪಾಯಿ, ಸಿ ಪೌಂಡ್, ಡಿ ದಿನಾರ್. ನಿಮ್ಮ ಸರಿಯಾದ ಉತ್ತರ ಬಿ ರೂಪಾಯಿ. ನಿಮ್ಮ ಮೂರನೇ ಪ್ರಶ್ನೆ, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭೂಮಿ, ಬಿ ಗುರು, ಸಿ ಶನಿ, ಡಿ ನೆಪ್ಚೂನ್. ನಿಮ್ಮ ಸರಿಯಾದ ಉತ್ತರ ಬಿ ಗುರು. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಇಂದಿರಾ ಗಾಂಧಿ, ಬಿ ಸರೋಜಿನಿ ನಾಯ್ಡು, ಸಿ ಅನಿ ಬೆಸೆಂಟ್, ಡಿ ಸಾವಿತ್ರಿಬಾಯಿ ಫುಲೆ. ನಿಮ್ಮ ಸರಿಯಾದ ಉತ್ತರ ಡಿ ಸಾವಿತ್ರಿಬಾಯಿ ಫುಲೆ. ನಿಮ್ಮ ಐದನೇ ಪ್ರಶ್ನೆ, ಕ್ರಿಕೆಟ್ನಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಆಟಗಾರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕಪಿಲ್ ದೇವ್, ಬಿ ವಿರಾಟ್ ಕೊಹ್ಲಿ, ಸಿ ಸಚಿನ್ ತೆಂಡೂಲ್ಕರ್, ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಸಚಿನ್ ತೆಂಡೂಲ್ಕರ್. ನಿಮ್ಮ ಆರನೇ ಪ್ರಶ್ನೆ, ವಿಶ್ವದ ಅತಿ ಚಿಕ್ಕ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮೊನಾಕೋ, ಬಿ ಶ್ರೀಲಂಕಾ, ಸಿ ಜಪಾನ್, ಡಿ ವ್ಯಾಟಿಕನ್ ಸಿಟಿ. ಉತ್ತರ ಡಿ ವ್ಯಾಟಿಕನ್ ಸಿಟಿ. ನಿಮ್ಮ ಏಳನೇ ಪ್ರಶ್ನೆ, ಪ್ರಪಂಚದ ಅತಿ ಚಿಕ್ಕ ನದಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗಂಗಾ ನದಿ, ಬಿ ರೋ ನದಿ, ಸಿ ಯಮುನಾ ನದಿ, ಡಿ ಶಿನಾನೋ ನದಿ. ನಿಮ್ಮ ಸರಿಯಾದ ಉತ್ತರ ಬಿ ರೋ ನದಿ. ನಿಮ್ಮ ಎಂಟನೇ ಪ್ರಶ್ನೆ, ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪಂಪ ಪ್ರಶಸ್ತಿ, ಬಿ ಕುವೆಂಪು ಪ್ರಶಸ್ತಿ, ಸಿ ಕರ್ನಾಟಕ ರತ್ನ ಪ್ರಶಸ್ತಿ, ಡಿ ರಾಜ್ಯೋತ್ಸವ ಪ್ರಶಸ್ತಿ. ನಿಮ್ಮ ಸರಿಯಾದ ಉತ್ತರ ಸಿ ಕರ್ನಾಟಕ ರತ್ನ ಪ್ರಶಸ್ತಿ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕುವೆಂಪು, ಬಿ ಡಾಕ್ಟರ್ ರಾಜ್ಕುಮಾರ್, ಸಿ ಪಂಪ, ಡಿ ದ ರಾ ಬೇಂದ್ರೆ. ನಿಮ್ಮ ಸರಿಯಾದ ಉತ್ತರ ಎ ಕುವೆಂಪು. ನಿಮ್ಮ ಹತ್ತನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯ ಯಾವ ನಗರದಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ, ಬಿ ಮದ್ರಾಸ್, ಸಿ ನವದೆಹಲಿ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಸಿ ನವದೆಹಲಿ. ನಿಮ್ಮ 11ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಶೇಕಡಾರಷ್ಟು ನೀರು ಇರುತ್ತವೆ? ನಿಮ್ಮ ಆಪ್ಷನ್ಸ್ಗಳು: ಎ 55%, ಬಿ 60%, ಸಿ 80%, ಡಿ 90%. ನಿಮ್ಮ ಸರಿಯಾದ ಉತ್ತರ ಬಿ 60%. ನಿಮ್ಮ 12ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಪ್ರಸಿದ್ಧ ನೃತ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಥಕ್, ಬಿ ಯಕ್ಷಗಾನ, ಸಿ ಕೂಚಿಪುಡಿ, ಡಿ ಭರತನಾಟ್ಯ. ನಿಮ್ಮ ಸರಿಯಾದ ಉತ್ತರ ಬಿ ಯಕ್ಷಗಾನ. ನಿಮ್ಮ 13ನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಹೂವು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸೂರ್ಯಕಾಂತಿ, ಬಿ ದಾಸವಾಳ, ಸಿ ಕಮಲ, ಡಿ ರಾಫ್ಲೆಸಿಯಾ ಅರ್ನಾಲ್ಡಿ. ನಿಮ್ಮ ಸರಿಯಾದ ಉತ್ತರ ಡಿ ರಾಫ್ಲೆಸಿಯಾ ಅರ್ನಾಲ್ಡಿ. ನಿಮ್ಮ 14ನೇ ಪ್ರಶ್ನೆ, ಗಣೇಶ ಉತ್ಸವ ಜಾರಿಗೆ ತಂದವರು ಯಾರು? ಎ ಗಾಂಧೀಜಿ, ಬಿ ಬುದ್ಧ, ಸಿ ಬಾಲಗಂಗಾಧರ ತಿಲಕ್, ಡಿ ಸರ್ವಪಲ್ಲಿ ರಾಧಾಕೃಷ್ಣನ್. ನಿಮ್ಮ ಸರಿಯಾದ ಉತ್ತರ ಸಿ ಬಾಲಗಂಗಾಧರ ತಿಲಕ್. ನಿಮ್ಮ 15ನೇ ಪ್ರಶ್ನೆ, ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹೈದರಾಬಾದ್, ಬಿ ದೆಹಲಿ, ಸಿ ಅಮರಾವತಿ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಸಿ ಅಮರಾವತಿ. ನಿಮ್ಮ 16ನೇ ಪ್ರಶ್ನೆ, ಪಟ್ಟದಕಲ್ಲು ಮತ್ತು ಐಹೊಳೆಯ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಮೌರ್ಯರು, ಬಿ ಗುಪ್ತರು, ಸಿ ಕದಂಬರು, ಡಿ ಚಾಲುಕ್ಯರು. ನಿಮ್ಮ ಸರಿಯಾದ ಉತ್ತರ ಡಿ ಚಾಲುಕ್ಯರು. ನಿಮ್ಮ 17ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಮಸ್ಜಿದ್ ಎಲ್ಲಿ ನಿರ್ಮಿಸಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ, ಬಿ ಕೇರಳ, ಸಿ ಮದ್ರಾಸ್, ಡಿ ಮೈಸೂರು. ನಿಮ್ಮ ಸರಿಯಾದ ಉತ್ತರ ಬಿ ಕೇರಳ. ನಿಮ್ಮ 18ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಮುಸ್ಲಿಂ ಕವಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಪಂಪ, ಬಿ ಕುವೆಂಪು, ಸಿ ಕನಕದಾಸರು, ಡಿ ಶಿಶುನಾಳ ಶರೀಫರು. ನಿಮ್ಮ ಸರಿಯಾದ ಉತ್ತರ ಡಿ ಶಿಶುನಾಳ ಶರೀಫರು. ನಿಮ್ಮ 19ನೇ ಪ್ರಶ್ನೆ, ಭಾರತದ ಹಣ್ಣಿನ ಬಟ್ಟಲು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಉತ್ತರ ಪ್ರದೇಶ, ಬಿ ಮಹಾರಾಷ್ಟ್ರ, ಸಿ ಹಿಮಾಚಲ ಪ್ರದೇಶ, ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಸಿ ಹಿಮಾಚಲ ಪ್ರದೇಶ. ನಿಮ್ಮ 20ನೇ ಪ್ರಶ್ನೆ, ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮದ್ರಾಸ್, ಬಿ ಪಾಂಡಿಚೇರಿ, ಸಿ ಲದಾಖ್, ಡಿ ಲಕ್ಷದ್ವೀಪ.
ಸರಿಯಾದ ಉತ್ತರ ಡಿ ಲಕ್ಷದ್ವೀಪ. ನಿಮ್ಮ 21ನೇ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಅಲ್ಲಾವುದ್ದೀನ್, ಬಿ ಬಾಬರ್, ಸಿ ಅಕ್ಬರ್, ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಬಾಬರ್. ನಿಮ್ಮ 22ನೇ ಪ್ರಶ್ನೆ, ಛತ್ರಪತಿ ಶಿವಾಜಿಯ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ಮೀರಾಬಾಯಿ, ಬಿ ಚೆನ್ನಮ್ಮ, ಸಿ ಜೀಜಾಬಾಯಿ, ಡಿ ಕಮಲಾಬಾಯಿ. ನಿಮ್ಮ ಸರಿಯಾದ ಉತ್ತರ ಸಿ ಜೀಜಾಬಾಯಿ. ನಿಮ್ಮ 23ನೇ ಪ್ರಶ್ನೆ, ಮಾನವನು ಉಪಯೋಗಿಸಿದ ಪ್ರಥಮ ಲೋಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಕಬ್ಬಿಣ, ಬಿ ಚಿನ್ನ, ಸಿ ತಾಮ್ರ, ಡಿ ಬೆಳ್ಳಿ. ನಿಮ್ಮ ಸರಿಯಾದ ಉತ್ತರ ಸಿ ತಾಮ್ರ. ನಿಮ್ಮ 24ನೇ ಪ್ರಶ್ನೆ, ವಿಶ್ವ ಜಲ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು ಎ ಮಾರ್ಚ್ 22, ಬಿ ಏಪ್ರಿಲ್ 7, ಸಿ ಜೂನ್ 5, ಡಿ ಜನವರಿ 26. ನಿಮ್ಮ ಸರಿಯಾದ ಉತ್ತರ ಎ ಮಾರ್ಚ್ 22. ನಿಮ್ಮ 25ನೇ ಪ್ರಶ್ನೆ, ಕರ್ನಾಟಕದ ಅತಿ ಉದ್ದವಾದ ಸೇತುವೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ತುಂಗಭದ್ರಾ ಸೇತುವೆ, ಬಿ ಭೀಮಾ ಸೇತುವೆ, ಸಿ ಕೊರ್ತಿ ಕೋಲಾರ ಸೇತುವೆ, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಕೊರ್ತಿ ಕೋಲಾರ ಸೇತುವೆ. ನಿಮ್ಮ 26ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಾಗಿಯನ್ನು ಬೆಳೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು ಎ ತುಮಕೂರು, ಬಿ ಗದಗ, ಸಿ ಬಳ್ಳಾರಿ, ಡಿ ಬೆಳಗಾವಿ. ನಿಮ್ಮ ಸರಿಯಾದ ಉತ್ತರ ಎ ತುಮಕೂರು. ನಿಮ್ಮ 27ನೇ ಪ್ರಶ್ನೆ, ಕನಕದಾಸರು ಜನಿಸಿದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಲುಂಬಿನಿ, ಬಿ ಕುಂದಾ ಗ್ರಾಮ, ಸಿ ಬಾಡ ಗ್ರಾಮ, ಡಿ ಜುಂಬಿಕಾ ಗ್ರಾಮ. ನಿಮ್ಮ ಸರಿಯಾದ ಉತ್ತರ ಸಿ ಬಾಡ ಗ್ರಾಮ. ನಿಮ್ಮ 28ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಡಾಲ್ಫಿನ್, ಬಿ ಮೊಸಳೆ, ಸಿ ತಿಮಿಂಗಿಲ, ಡಿ ಹುಲಿ. ನಿಮ್ಮ ಸರಿಯಾದ ಉತ್ತರ ಎ ಡಾಲ್ಫಿನ್. ನಿಮ್ಮ 29ನೇ ಪ್ರಶ್ನೆ, ಭಾರತೀಯ ನೋಟುಗಳ ಮೇಲೆ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು ಎ 15 ಭಾಷೆಗಳು, ಬಿ 17 ಭಾಷೆಗಳು, ಸಿ 22 ಭಾಷೆಗಳು, ಡಿ 18 ಭಾಷೆಗಳು. ನಿಮ್ಮ ಸರಿಯಾದ ಉತ್ತರ ಸಿ 22 ಭಾಷೆಗಳು. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ತೆಹರಿ ಅಣೆಕಟ್ಟು, ಬಿ ಹಿರಾಕುಡ್ ಅಣೆಕಟ್ಟು, ಸಿ ಭಾಕ್ರಾ ನಂಗಲ್ ಅಣೆಕಟ್ಟು, ಡಿ ಪಾಂಗ್ ಅಣೆಕಟ್ಟು. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.